కర్ణాటక రాష్ట్రం చిక్కబల్పూర్ జిల్లాలో వింత ప్రేమ కథ. సామాజిక కట్టుబాట్లు, రక్త సంబంధాలను సవాల్ చేస్తూ పెళ్లికి ముందు పిన్ని కొడుకుతో పరారి. అతన్ని వివాహం చేసుకున్న యువతి 3 ఏళ్ల ప్రేమను పెద్దలు అంగీకరించకపోవడంతో సాహసం. రక్షణ కోరుతూ పోలీస్ స్టేషన్ ను ఆశ్రయించిన ప్రేమ జంట. కూతురి చర్యతో పోలీస్ స్టేషన్ వద్ద తల్లి గుండెలు పగిలేలా రోదన. కన్నవాళ్లతో వెళ్లేందుకు నిరాకరించి భర్తతోనే ఉంటానని తేల్చి చెప్పిన యువతి. ನಾನು ಶಶಿಕಲಾ ಅನ್ನೋರು 5 ವರ್ಷದಿಂದ ಪ್ರೀತಿ ಮಾಡಿದ್ರಿ. ಹಳೆಯೂರು ನಮ್ಮದು. ಎಲ್ಲಿ? ಹಳೆಯೂರು ಹತ್ರ. ಯಾವ ತಾಲೂಕು? ಹೊಸಕೋಟೆ ತಾಲೂಕು. ಊರಿಗೆ ಬರ್ತಾ ಇದ್ದಾಗ ಹಿಂಗೆ ಪರಿಚಯ ಆಗಿ ಇನ್ಸ್ಟಾಗ್ರಾಮಿಂದ ಪ್ರೀತಿ ಆಯಿತು. ತಿರ್ಗಿ 2 ವರ್ಷದಿಂದ ಇವ್ರ ಮನೆಗೆ ಹೇಳಿದ್ರಿ. ಇವ್ರ ಮನೆಗೆ ಹೇಳಿ ನಮ್ಮ ಮನೆಯವ್ರನ್ನೂ ಕಳಿಸಿದ್ರಿ ಹಿಂಗೆ ಮದುವೆಗೆ ಅಂತ. ಅವ್ರ ಮನೆಯವ್ರು ಒಪ್ಪಲ್ಲ, ಕೊಡಲ್ಲ, ಹಿಂಗೆ ಮಾತಾಡಿದರು. ಈಗ ಆದರೂ ನಾನು ಒಪ್ಕೊಂಡು ಮಾತಾಡೋಣ ಅಂತ ಮದುವೆ ಆಗೋಣ ಅಂತ ಇವ್ರಿಗೆ ಹೇಳಿದ್ದೆ. ತಿರುಗಿ ಹುಡುಗಿಗೆ ಬೇರೆ ಸಂಬಂಧ ಮಾಡಿಬಿಟ್ಟು ವಿಷಯ ಕುಡಿತು ಅವ್ರಿಗೆ ಮಾಡ್ಕೊಬೇಕು ಅಂತ ಇವ್ರಿಗೆ ಟಾರ್ಚರ್ ಕೊಟ್ಟರು. ಅದರಿಂದ ನಾನು ಹೇಳಿದೆ, ಸರ್ ಆಯಿತು ನೋಡ್ಕೊಳ್ಳೋಣ ಮುಂದೆ ಅಂದ್ಬಿಟ್ಟು ಹೇಳಿದೆ. ಹುಡುಗಿಗೆ ನಾನು ನೈಟ್ ಟಾರ್ಚರ್ ಕೊಟ್ಟರೆ ಜಾಸ್ತಿ. ಬಂದುಬಿಡು ನಾನು ಕರ್ಕೊಂಡೋಗಿ ಬಂದುಬಿಡು ಫೋನ್ ಮಾಡಿದ್ದೆ ಹುಡುಗಿ. ನಾನು ಬಂದು ಕರ್ಕೊಂಬಂದು ಅವತ್ತೇ ಮದುವೆ ಇದೆ. ಇದು ಬಂದು ಬೆದರಿಕೆ ಮಾಡಿದ್ರು, ಈ ಥರ ಸಾಯಿಸಕ್ತಿ ನೀಚೆ ಬಂದರೆ ಬಿಡೋಲ್ಲ ಹಂಗೆ ಹಿಂಗೆ ಅಂತ. ಎಲ್ಲಿ? ಇಲ್ಲಿ ಫೋನ್ ಮುಖಾಂತರ. ಈಗ ಹಿಂಗೆ ಸ್ಟೇಷನ್ಗೆ ಬಂದು ಈ ಥರ ಮಾಡಿದ್ರು. ಈಗ ಸ್ಟೇಷನಲ್ಲಿ ಏನು ಇತ್ಯರ್ಥ ಮಾಡ್ಕೊಂಡ್ರಿ? 2 ಕುಟುಂಬನ ಕರೆಸಿದ್ರು ಅಥವಾ ಏನು? ಕರೆಸಿದ್ರು. ಈಗ ಇಲ್ಲಿ ಹಂಗೆ ಹೇಳಿದ್ರು, ಇಲ್ಲಿ ಹಂಗೆ ಬೆದರಿಕೆ ಕೊಡ್ತಾರೆ, ಈಚೆ ಬಂದರೆ ಬಿಡಲ್ಲ ಹಿಂಗೆ ಇದು ಮಾಡ್ತಾರೆ. ಯಾಕೆ ಆ ಥರ ಬೇಡಿಕೆ? ಅದೇ ಅವ್ರು ಮದುವೆ ಆಗಿದ್ದೀನಿ. ಅಲ್ಲಿ ಕ್ಯಾಸ್ಟ್ ಸೇಮೇ ಅಲ್ವಾ? ಏನು ಸಮಸ್ಯೆ? ಏನು ನಾನು ಇದಿಲ್ಲ ಅಂತ, ದುಡ್ಡಿಲ್ಲ ಇದಿಲ್ಲ. ಹುಡುಗಿಯವ್ರ ಕಡೆ ಚೆನ್ನಾಗಿದ್ದಾರೆ ಅಂತಾರೆ, ನೀವು ಬಡವರಂತ. ಹಾಂ ಬಡವರು ಅಂತ. ನಿಮ್ಮ ಹೆಸರು? ಪ್ರವೀಣ್. ಈಗ ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ ಅಂತ. ದೇವನಹಳ್ಳಿ ಸಾಕು ಅಂತ. ನಾವಿಬ್ಬರೂ 5 ವರ್ಷದಿಂದ ಇಷ್ಟಪಡ್ತಾಯಿದ್ವಿ. ಸೊ ಅದರಿಂದ ನಾವು 4ನೇ ತಾರೀಕು ಹೋಗ್ಬಿಟ್ಟು ಮ್ಯಾರೇಜ್ ಆದ್ವಿ. ಎಲ್ಲಿ? ಅಂಗಟ್ಟದಲ್ಲಿ ಶಿವನ್ ಟೆಂಪಲ್. ಅಲ್ಲಿ ಹೋಗ್ಬಿಟ್ಟು ಇಬ್ಬರೂ ಇಷ್ಟ ಪ್ರಕಾರನೇ ಇಬ್ಬರು ಹೋಗ್ಬಿಟ್ಟು ಮದುವೆ ಆಗಿದ್ದೀವಿ. ಇದು ನಮ್ಮ ಕಡೆಯವರು ಮತ್ತು ನಮ್ಮ ರಿಲೇಷನ್ ಎಲ್ಲರೂ ಜಾಸ್ತಿ ಬಯಸ್ತಾ ಇದ್ದಾರೆ, ನಮಗೇನಾದರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದರಿಂದ ನಮ್ಗೆ ರಕ್ಷಣೆ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಥರ ಈ ಥರ ಸ್ಟೇಷನ್ ಕನ್ಸ್ಕೊಂಡು ಬಂದಿರೋದು. ಅವ್ರಿಗೇನು ತೊಂದರೆ ಆಗದಿರೋ ನಮ್ಮಿಬ್ರಿಗೂ ಏನು ತೊಂದರೆ ಆಗದಿರೋ ಥರ ಮಾಡ್ತೀವಿ. ಈಗ ಹುಡುಗ ನಿಮ್ಗೆ ಯಾವ ರೀತಿ ಪರಿಚಯ? ನಿಮಗೆ ಅವರು ಎಷ್ಟು ವಯಸ್ಸು? ಅವರಿಗೆ ನಿಮ್ಗೆ ಎಷ್ಟು ವಯಸ್ಸು? ನಿಮ್ಮಿಬ್ಬರ ಹೆಸರು ಹೇಳಿ. ಅವ್ರ ಹೆಸರು ಪ್ರವೀಣ್ ಅಂತ. ಜೋರಾಗಿ ಹೇಳಿ. ಅವ್ರ ಹೆಸರು ಪ್ರವೀಣ್. ಯಾವ ಊರು? ಹಳೆಯೂರು. ನಿಮ್ಮಿಬ್ಬರು ಪರಿಚಯ ಆಗಿ? ನಮ್ಮದು ಊರಲ್ಲಿ ಪರಿಚಯ ಆಗಿಲ್ಲ, ಫ್ರೆಂಡ್ಸ್ ಮುಖಾಂತರ. ಯಾವ ಊರಲ್ಲಿ? ನಾನು ಅವ್ರೂರಿಗೆ ಹೋಗ್ತಾ ಇದ್ದೆ, ಹಳೆಯೂರಿಗೆ ಹೋಗ್ತಾ ಇದ್ದೆ. ಫ್ರೆಂಡ್ಸ್ ಮುಖಾಂತರ ಪರಿಚಯ ಆಗಿ ನಾವು ಇಷ್ಟಪಟ್ಟು ಮ್ಯಾರೇಜ್ ಆಗಿದೆ. ಈಗ ಯಾವ ರೀತಿ ನಿಮ್ಮ ಫ್ಯಾಮಿಲಿ ಕಡೆ ಬೆದರಿಕೆ ಬರ್ತಾರೆ? ಅದು ಈಚೆ ಬಂದರೆ ಸಾಯಿಸಾಕ್ತೀನಿ ಅಂದರೆ ಅವನಿಗೆ ಏನಾದರೂ ತೊಂದರೆ ಮಾಡ್ತಾರೆ, ಬದುಕೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ತೊಂದರೆ ಮಾಡ್ತಾರೆ. ಅದರಿಂದ ನಾವು ಹೇಳ್ತಾ ಇದ್ದೀವಿ. ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ ರಿಲೇಟಿವ್ ಅಲ್ಲಿ ನೀವು ಅಕ್ಕ ತಮ್ಮ ಆಗ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಏನು ಸುಳ್ಳು? ಹುಡುಗಿಗೆ 4 ವರ್ಷ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದೇನಿಲ್ಲ. ಏಜ್ ಇಲ್ಲ ಅನ್ನೋ ಥರ ಇಲ್ಲ, ಕರೆಕ್ಟಾಗಿ ಇದೆ. ಎಷ್ಟು ನಿಮ್ಗೆ ಏಜ್ ಎಷ್ಟು? ಅವ್ರಿಗೆ ಎಷ್ಟು? 29, ಅವ್ರಿಗೆ 30 ಇವೆ. ಏನು ಕೆಲಸ ಮಾಡ್ತೀವಿ? ಅವರು ಡ್ರೈವಿಂಗ್ ಮಾಡ್ತಾರೆ ಮತ್ತು ಸೂಪರ್ವೈಸರ್. ಅಲ್ಲ, ಅವರು ನಿಮ್ಮ ರಿಲೇಟಿವ್ಸಾ ಅಥವಾ ಬೇರೆ ಊರು? ರಿಲೇಟಿವ್ಸ್ ಆಗಲ್ಲ, ರಿಲೇಟಿವ್ಸ್ ಆಗಿಲ್ಲ, ಬಟ್ ಒಂದೇ ಕ್ಯಾಸ್ಟ್. ಅವರು ನಿಮ್ಮ ಹೆಸರಮ್ಮ?